ಜನರ ಬದುಕನ್ನೇ ಮುಳುಗಿಸಿ ಬಿಟ್ಟಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನದಿ ಆರ್ಭಟಕ್ಕೆ ಮುಳುಗಿದ ಕೃಷ್ಣನೂರು. ಡ್ರೋನ್ ಕ್ಯಾಮೆರಾದಲ್ಲಿ ಭೀಕರ ದೃಶ್ಯ ಸೆರೆ. ಕೃಷ್ಣನೂರು ಉಡುಪಿಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ನದಿಗಳು ಬೋರ್ಗೆರೆದು ಹರಿಯುತ್ತಿದೆ. ಕುಂದಾಪುರ ಬೈಂದೂರು ಭಾಗದ ಸೌಪರ್ಣಿಕ, ವಾರಾಹಿ, ಚಕ್ರ, ಕುಬ್ಜಾ ನದಿಗಳು ಮೈದುಂಬಿ ಹರಿಯುತ್ತಿವೆ. ಡ್ರೋನ್ ಕ್ಯಾಮೆರಾದಲ್ಲಿ ನದಿಗಳ ಹರಿವಿನ ಭೀಕರ ದೃಶ್ಯಗಳು ಸೆರೆಯಾಗಿವೆ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ವಾರಾಹಿ ಸೌಪರ್ಣಿಕ ನದಿ ಬೋರ್ಗೆರೆದು ಹರಿಯುತ್ತಿವೆ. ಪರಿಣಾಮ ಸುತ್ತಮುತ್ತಲ ಪ್ರದೇಶಗಳು ಜಲಾವೃತವಾಗಿದೆ. ಬೇಳೂರು, ದೇಲಟ್ಟು ನೆರೆಯ ಪ್ರದೇಶದಿಂದ ಜನರನ್ನ ಎತ್ತರದ ಪ್ರದೇಶಗಳಿಗೆ ಶಿಫ್ಟ್ ಮಾಡಲಾಯಿತು. ಉಡುಪಿಯ ಸುವರ್ಣ ನದಿಯು ರೌದ್ರ ರೂಪ ತಾಳಿದೆ. ನದಿ ಪಾತ್ರದಲ್ಲಿರುವ ಉಪ್ಪೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಲಾವೃತವಾಗಿದೆ. ಅಯ್ಯಪ್ಪಗುಡಿ ಅಡುಗೆ ಮನೆಯು ಮುಳುಗಿ ಹೋಗಿದೆ. ಬ್ರಹ್ಮಾವರ ತಾಲೂಕಿನ ಮಠಪಾಡಿ ಗ್ರಾಮ ಜಲಾವೃತವಾಗಿದೆ. ಮಠಪಾಡಿ ಸುತ್ತಮುತ್ತಲ ನಂದನಕುದ್ರು, ರಾಮನಕುದ್ರು, ಬಲ್ಜಿ ವ್ಯಾಪ್ತಿಯಲ್ಲಿ ಭಾರೀ ನೀರು ಹರಿಯುತ್ತಿದೆ. ಮಠಪಾಡಿ ನೀಲಾವರ ಗ್ರಾಮದ ಜೊತೆ ಸಂಪರ್ಕ ಕಳೆದುಕೊಂಡಿದೆ. ಮಳೆಯ ನರ್ತನಕ್ಕೆ ಕೃಷ್ಣನೂರು ನಲುಗಿದೆ. ಹಲವರ ಬದುಕು ನೀರು ಪಾಲಾಗಿರುವುದಂತೂ ಸುಳ್ಳಲ್ಲ. ಕರಾವಳಿಯಲ್ಲಿ ಕಳೆದೊಂದು ವಾರದಿಂದ ಮಳೆಯ ಅಬ್ಬರ ಹೆಚ್ಚಾಗಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿರಂತರ ಮಳೆ ಸುರಿತಾ ಇದ್ದು, ನದಿ ಮೈದುಂಬಿ ಹರಿದ್ರೆ ಸಮುದ್ರ ಭೋರ್ಗರಿತಾ ಇದೆ. ಹೀಗಿದ್ರೂ ಪ್ರವಾಸಿಗರು ಮಾತ್ರ ತಮ್ಮ ಮೊಂಡಾಟ ಮುಂದುವರೆಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕರಾವಳಿಯಲ್ಲಿ ಮಹಾಮಳೆ ಆರ್ಭಟ. ಸಮುದ್ರಕ್ಕೆ ಇಳಿಯದಂತೆ ವಾರ್ನಿಂಗ್. ಅಬ್ಬರಿಸುತ್ತಿರುವ ಸಮುದ್ರ, ಬೀಸುತ್ತಿರುವ ವೇಗದ ಗಾಳಿ, ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಜೀವನದಿ, ನಿರಂತರ ಎಡಬಿಡದೆ ಸುರಿಯುತ್ತಿರುವ ಭಾರೀ ಮಳೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ವರ್ಣಾರ್ಭಟದ ಪರಿಸ್ಥಿತಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ನಿರಂತರ ಮಳೆಯಾಗುತ್ತಿದ್ದು, ಬಂಟ್ವಾಳ, ಪುತ್ತೂರು, ಸುಳ್ಯ ಭಾಗಗಳಲ್ಲೂ ಇದರಿಂದ ಜಿಲ್ಲೆಯ ಜೀವನದಿಗಳು ಮೈದುಂಬಿ ಹರಿಯುತ್ತಿದೆ. ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಏರಿಕೆ ಆಗುತ್ತಿದೆ. ನದಿ ತೀರದ ಕೆಲವು ಮನೆಗಳು ಅಪಾಯದಲ್ಲಿದ್ದು, ನದಿ ತೀರದ ನಿವಾಸಿಗಳು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚಿಸಿದೆ. ಇನ್ನು ಮಳೆಯಿಂದ ಸಮುದ್ರ ಅಬ್ಬರಿಸುತ್ತಿದ್ದು, ಬೃಹತ್ ಗಾತ್ರದ ಅಲೆಗಳು ದಡಕ್ಕೆ ಅಪ್ಪಳಿಸುತ್ತಿದೆ. ಸಮುದ್ರದ ತೀರದಲ್ಲಿ ವೇಗವಾಗಿ ಗಾಳಿ ಬೀಸುತ್ತಿದೆ. ಮಂಗಳೂರಿನ ತಣ್ಣೀರುಬಾವಿ ಬೀಚಿನಲ್ಲಿ ಪ್ರವಾಸಿಗರು ಸಮುದ್ರಕ್ಕೆ ಇಳಿಯದಂತೆ ಲೈಫ್ ಗಾರ್ಡ್ ನಿಯೋಜಿಸಲಾಗಿದೆ. ಪ್ರವಾಸಿಗರು ಸಮುದ್ರಕ್ಕೆ ಇಳಿಯದಂತೆ ಕಡಲ ತೀರದಲ್ಲಿ ಸೂಚನಾ ಫಲಕ ಅಳವಡಿಸಿ ಸಮುದ್ರದ ಉದ್ದಕ್ಕೂ ತಡೆಬೇಲೆ ನಿರ್ಮಾಣ ಮಾಡಲಾಗಿದೆ. 4-5 ದಿವಸದಿಂದ ಸಮುದ್ರ ತುಂಬಾ ಪ್ರಕ್ಷುಬ್ಧವಾಗಿದೆ. ಈ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ನೀರಿಗೆ ಇಳಿಯದಂತೆ ಪ್ರವಾಸಿಗರಿಗೆ ಗೊತ್ತಾಗಲಿಕ್ಕಾಗಿ ಫ್ಲಾಗ್ಸ್ ಹಾಗೂ ರೆಡ್ ಫ್ಲಾಗ್ ಎಲ್ಲ ತಣ್ಣೀರುಬಾವಿ ಬೀಚಿನ ಎಲ್ಲ ಕಡೆಯಲ್ಲಿ ಹಾಕಿದೆ. ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ, ಪ್ರವಾಸಿಗರು ಸೆಲ್ಫಿ ಎಲ್ಲ ತೆಗೆಯುವ ಒಂದು ಹುಚ್ಚಾಟ ಇದೆ, ಅದಕ್ಕೆ ನೀರಿಗೆ ಇಳಿಲಿಕ್ಕೆ ಹೋಗ್ತಾರೆ. ಇಂಥ ಸಮಯದಲ್ಲಿ ಇದನ್ನೆಲ್ಲ ನಿಯಂತ್ರಿಸಲು ನಮ್ಮ ಜೀವರಕ್ಷಾ ಪಡೆ ಇಲ್ಲಿದೆ. 5-6 ಮಂದಿ ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರು ಕಣ್ಣು ಮುಚ್ಚದೆ ಅವರನ್ನು ನೋಡ್ತಿರ್ತಾರೆ, ಏನು ಇಲ್ಲಿ ಅವಘಡಗಳು ಆಗದಂತೆ ತಣ್ಣೀರುಬಾವಿ ಬೀಚಿನಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಡಿಮೆಯಾಗಿದ್ದ ಮಳೆಯ ಅಬ್ಬರ ಮತ್ತೆ ಜೋರಾಗಿದೆ. ಜಿಲ್ಲಾಡಳಿತ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದು, ನದಿ ಹಾಗೂ ಸಮುದ್ರ ತೀರದ ನಿವಾಸಿಗಳು ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಾಳೆಗೆ ನಟ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಅಂತ್ಯವಾಗಲಿದೆ. ಮತ್ತೆ ಡಿ ಗ್ಯಾಂಗ್ಗೆ ಜೈಲು ವಾಸದ ಕೆಡ್ಡ ತೋಡೋದಕ್ಕೆ ತನಿಖಾಧಿಕಾರಿಗಳು ಪ್ಲಾನ್ ಮಾಡಿದ್ದಾರಂತೆ. ಅದು ಹೇಗಂತೀರಾ? ಈ ಸ್ಟೋರಿ ನೋಡಿ. ನಾಳೆ ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯ. ನಾಳೆ ಕೋರ್ಟ್ನಲ್ಲಿ ಡೆವಿಲ್ ಭವಿಷ್ಯ ನಿರ್ಧಾರ.
ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಗ್ಯಾಂಗ್ ಪರಪ್ಪನ ಅಗ್ರಹಾರಕ್ಕೆ ಸೇರಿ 27 ದಿನವಾಯಿತು. 2 ಬಾರಿ ಡಿ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದ್ದು, ನಾಳೆಗೆ 2 ಬಾರಿ ಆದೇಶಿಸಿದ್ದ ನ್ಯಾಯಾಂಗ ಬಂಧನ ಅವಧಿ ಮುಗಿಯಲಿದೆ. ಹೀಗಾಗಿ ನಾಳೆ ಕೋರ್ಟ್ನಲ್ಲಿ ಡೆವಿಲ್ ಗ್ಯಾಂಗ್ ಭವಿಷ್ಯ ಏನಾಗಲಿದೆ ಎಂಬುದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಈಗಾಗಲೇ 27 ದಿನದ ಜೈಲುವಾಸ ಅನುಭವಿಸಿರುವ ದರ್ಶನ್ ಅಂಡ್ ಟೀಮ್ಗೆ ಮತ್ತೆ ಜೈಲು ದಾರಿ ತೋರಿಸಲು ತನಿಖಾಧಿಕಾರಿ ರಿಮಾಂಡ್ ಅರ್ಜಿ ಸಿದ್ಧ ಮಾಡಿದ್ದಾರಂತೆ. ನಾಳೆ ಪುನಃ ನ್ಯಾಯಾಲಯಕ್ಕೆ ರಿಮಾಂಡ್ ಅರ್ಜಿ ಸಲ್ಲಿಸಲಿರುವ ಪೊಲೀಸರು ಯಾವುದೇ ಕಾರಣಕ್ಕೂ ರಿಲೀಫ್ ನೀಡದಂತೆ ಹಲವು ಕಾರಣಗಳನ್ನು ನ್ಯಾಯಾಲಯದ ಮುಂದಿಡಲಿದ್ದಾರೆ. ಎಲ್ಲ ಆರೋಪಿಗಳಿಗೂ ಅಪರಾಧ ಎಂದು ಗೊತ್ತಿದ್ದು ಕೃತ್ಯ ಕೊಲೆ ಮಾಡಿದ ಬಳಿಕ ಉದ್ದೇಶಪೂರ್ವಕವಾಗಿ ಸಾಕ್ಷ್ಯ ನಾಶ. ಆರೋಪಿಗಳು ಸಾಕ್ಷ್ಯ ನಾಶ ಮಾಡಿರೋದಕ್ಕೆ FSL ವರದಿ ಪೂರಕ. ಜಾಮೀನು ಪಡೆದ್ರೆ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ಪ್ಲಾನ್. A2 ಆರೋಪಿ ಅಭಿಮಾನಿ ಬಳಗ ಮುಖಾಂತರ ಸಾಕ್ಷಿ ಮೇಲೆ ಪ್ರಭಾವ. ಅಲ್ಲದೆ ಆರೋಪಿಗಳು ಹೊರಗೆ ಬಂದ್ರೆ ವಿದೇಶಕ್ಕೆ ಪರಾರಿ ಸಾಧ್ಯತೆ. ತನಿಖೆಯು ಇನ್ನು ಪ್ರಗತಿಯ ಹಂತದಲ್ಲಿದೆ. ಜಾಮೀನು ಬೇಡ. ಹೀಗೆ 10ಕ್ಕೂ ಹೆಚ್ಚು ಅಂಶಗಳ ಉಲ್ಲೇಖ ಮಾಡಿ ಆರೋಪಿಗಳಿಗೆ ಜಾಮೀನು ನೀಡದಂತೆ ಮತ್ತೆ ರಿಮಾಂಡ್ ಅರ್ಜಿ ಸಲ್ಲಿಸಲು ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಮುಂದಾಗಿದ್ದಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ್ಶನ್ ಜೈಲು ಸೇರಿದ ಮೇಲೆ ಯಾರೂ ಅವರನ್ನ ಭೇಟಿ ಆಗೋದಕ್ಕೆ ಹೋಗ್ತಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದರೆ ಮನೆಯವರನ್ನ ಮಾತ್ರ ಭೇಟಿ ಆಗ್ತಾ ಇರೋ ದಾಸನಿಗೆ ಕುಟುಂಬವೇ ಮೊದಲ ಆದ್ಯತೆ ಎಂಬಂತಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಜೈಲಿಗೆ ಹೋದ್ಮೇಲೆ ದಾಸನಿಗೆ ಜ್ಞಾನೋದಯ. ಕುಟುಂಬಸ್ಥರಿಗೆ ದಾಸನ ಹೆಚ್ಚು ಪ್ರಾಮುಖ್ಯತೆ. ರೆಗಡ್ ಲುಕ್, ಯದ್ವಾ ತದ್ವಾ ಮಾತಿನಿಂದ ಕುಟುಂಬಸ್ಥರ ಪಾಲಿಗೆ ವೈರಿಯಾಗಿದ್ದ ದರ್ಶನ್ ಜೈಲಿಗೆ ಹೋದ್ಮೇಲೆ ಜ್ಞಾನೋದಯವಾಗಿದೆ ಅನ್ಸುತ್ತೆ. ಹೀಗಾಗಿ ದಾಸ ಪೊಲೀಸ್ ಸ್ಟೇಷನ್ನಲ್ಲಿದ್ರು ಒಂದು ದಿನ ಬಂದು ನೋಡಿರಲಿಲ್ಲ. ಆದರೆ ಪರಪ್ಪನ ಅಗ್ರಹಾರ ಸೇರಿದ ಮೇಲೆ ಕಾಟೇರನಿಗೆ ಎಲ್ಲವೂ ಗೊತ್ತಾಗಿದೆ. ಎಲ್ಲದಕ್ಕಿಂತ ಮೊದಲು ಕುಟುಂಬವೇ ಮುಖ್ಯ ಎಂದೆನಿಸಿದೆ. ಜೈಲಿಗೆ ಬಂದ ಪ್ರಾರಂಭದಲ್ಲೂ ದರ್ಶನ್ ನೋಡಲು ಯಾರೂ ಕೂಡ ಇತ್ತ ಸುಳಿದಿರಲಿಲ್ಲ. ಡಿ ಬಾಸ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಮೊದಲು ಭೇಟಿ ನೀಡಿ ಮಾತನಾಡಿಸಿದ್ರು. ಬಳಿಕ ಮಗನನ್ನ ಕರೆದುಕೊಂಡು ಬಂದು ಮಾತನಾಡಿಸಿದ್ರು. ಅದಾದ ಬಳಿಕ ತಾಯಿ ಹಾಗೂ ಸಹೋದರ ದಿನಕರ್ ಬಂದು ನೋಡಿದ್ರು. ಆಗಿನಿಂದ ಕುಟುಂಬದ ಮೇಲೆ ಹೆಚ್ಚು ಒಲವು ತೋರಿರೋ ದರ್ಶನ್ಗೆ ಫ್ಯಾಮಿಲಿಯೇ ಫಸ್ಟ್ ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗ್ತಿದೆ. ಜೈಲಿನಲ್ಲಿ ವಾರಕ್ಕೆ 2 ವಿಸಿಟ್ಗೆ ಮಾತ್ರ ಅವಕಾಶ ಇರುತ್ತೆ. ಹಾಗಾಗಿ ದರ್ಶನ್ ಮನೆಯವರಿಗೆ ಮೊದಲ ಆದ್ಯತೆ ಅಂತಿದ್ದಾರೆ. ಹಾಗಾಗಿ ಪತ್ನಿ ಹಾಗೂ ಮನೆಯವರಿಗೆ ಈ ಅವಕಾಶ ಮೀಸಲಿಟ್ಟಿದ್ದಾರೆ ಎನ್ನಲಾಗ್ತಿದೆ. ಇದೇ ಕಾರಣಕ್ಕೆ ದರ್ಶನ್ ನೋಡಲು ಅವರ ಆಪ್ತರು ಬಂದರೂ ಭೇಟಿಗೆ ನಿರಾಕರಿಸುತ್ತಿದ್ದಾರೆ. ಕಷ್ಟದಲ್ಲಿ ಕೈ ಹಿಡಿದ ಸ್ನೇಹಿತರ ವಿರುದ್ಧ ಮುನಿಸುವ